ಆತ್ಮೀಯರೇ, ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇರೋದು ನಮ್ಮ ಮಂಡ್ಯ ಜಿಲ್ಲೆಯ ಕೆ.ಆರ್.ಪೇಟೆ ತಾಲೂಕಿನ ನಾರಾಯಣದುರ್ಗ ಅನ್ನುವ ಒಂದು ವಿಶೇಷವಾದ ಸ್ಥಳ. ಅನೇಕ ಜನರಿಗೆ ಪರಿಚಯ ಇಲ್ಲ. ಸ್ಥಳೀಯರನ್ನು ಹೊರತುಪಡಿಸಿದ್ರೆ ಈ ನಾರಾಯಣದುರ್ಗದ ಇತಿಹಾಸ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ ಆತ್ಮೀಯರೇ. ಅಲ್ಲಿ ನಾನೇ ಪತ್ತೆ ಹಚ್ಚಿರುವಂತಹ 2 ಶಾಸನಗಳು 15ನೇ ಶತಮಾನಕ್ಕೆ ಸೇರುವಂತಹವು. ಈ ನಾರಾಯಣದುರ್ಗ ಏಕಶಿಲಾ ಬಂಡೆ. ನಮ್ಮ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಯಾವ ಜಿಲ್ಲೆಯಲ್ಲೂ ಕೂಡ ಇಷ್ಟು ಎತ್ತರವಾದ ಏಕಶಿಲಾ ಬಂಡೆ ಕಾಣಸಿಗೋದಿಲ್ಲ. ಈ ನಾರಾಯಣದುರ್ಗದ ಒಡಲಿನ ಸುತ್ತ ಇತಿಹಾಸ ಪರಂಪರೆಗಳು, ಹಾಗೆ ಪ್ರಾಗೈತಿಹಾಸಿಕ ನೆಲೆಗಳು, ಅನೇಕ ಸ್ಥಳಗಳನ್ನು ಒಂದಷ್ಟು ಗುರುತು ಮಾಡಿದ್ದೇನೆ. ಇವುಗಳ ಇತಿಹಾಸ ಎಷ್ಟು ರೋಚಕವಾಗಿದೆ ಅನ್ನೋದು ಬಹಳ ಅಮೂಲ್ಯ ಕೂಡ ಆಗ್ತದೆ. 15ನೇ ಶತಮಾನದಲ್ಲಿ ಸಿಂಧಘಟ್ಟವನ್ನು ಆಳ್ತಾ ಇದ್ದಂತಹ ಒಬ್ಬ ಸಾಮಂತ ದೇವರಸ ಅನ್ನುವನು. ಬಹುಶಃ ಈ ದೇವರಸ ಔಬಳ ದೇವರಾಜ ದೇವರಸ ಸಂತೆಬಾಚಲ್ಲಿ ಆಳಿರುವ ಮಹಾಮಾಂಡಲಿಕ ದೇವರಸನೇ ಆಗಿರಬೇಕು ಅನ್ನೋದು ಕೂಡ ಒಂದು ಅನುಮಾನ ಕೂಡ ಇದೆ. ಈ ದೇವರಸ ಶತ್ರುಗಳ ಹಾವಳಿಯನ್ನ ತಪ್ಪಿಸಿಕೊಳ್ಳುವ ಉದ್ದೇಶದಲ್ಲಿ ಕಡಿದಾದ ಬೆಟ್ಟದ ಮೇಲೆ 7 ಸುತ್ತಿನ ಕೋಟೆಯನ್ನ ಕಟ್ಕೊಳ್ತಾನೆ. ಅದಾದ ನಂತರದಲ್ಲಿ 17ನೇ ಶತಮಾನದಲ್ಲೂ ಕೂಡ ಕಮಾನುಗಳನ್ನ, ಕೋಟೆಯ ಬಾಗಿಲುಗಳನ್ನ ಕಟ್ಟಿರುವ ಚಿತ್ರಣ ಕಂಡುಬರುತ್ತೆ. ಅಲ್ಲಿ ಸುಮಾರು 100-150 ವರ್ಷಕ್ಕೂ ಹೆಚ್ಚು ಆಳ್ವಿಕೆಯನ್ನ ಮಾಡಿರುವ ಚಿತ್ರಣ ನಮಗೆ ಕಂಡುಬರುತ್ತೆ. ಅಂದ್ರೆ ಚಿತ್ರದುರ್ಗ ಕೋಟೆಗಿಂತನೂ ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕಂತಹದ್ದು ಈ ನಮ್ಮ ನಾರಾಯಣದುರ್ಗ. ಪ್ರಾರಂಭದಲ್ಲಿ ನಾವು ಬೆಟ್ಟಕ್ಕೆ ಹತ್ತುತ್ತಾ ಇರಬೇಕಾದಾಗ ಆ ಒಂದು ಚೌಡೇಶ್ವರಿ ದೇವಸ್ಥಾನದ ದಕ್ಷಿಣಕ್ಕೆ ನಮಗೆ ಕುದುರೆ ಲಾಯಗಳ ಮನೆಗಳು ಸಿಗ್ತದೆ. ಅದನ್ನ ಹೊರತುಪಡಿಸಿದ್ರೆ ನಾವು 2 ಬೆಟ್ಟಗಳ ಸಂಧಿಯಲ್ಲಿ, ಆ ಸೂಲಗಿತ್ತಿ ಬೆಟ್ಟ, ನಾರಾಯಣದುರ್ಗದ ಬೆಟ್ಟದ ಸಂಧಿಯಲ್ಲಿ ಎಡಭಾಗದಲ್ಲಿ ಕಾವಲು ಪಡೆಯ ಮನೆಗಳ ಅವಶೇಷಗಳು ನಮಗೆ ಸಿಗುತ್ತೆ. ನಂತರ ಆ ಜಾಗವೇ ಆ 2 ಬೆಟ್ಟಗಳ ನಡುವೆ ಹೋಗ್ತಾ ಇದ್ರೆ ಯಾವುದೋ ಮಲೆನಾಡಿನ ಒಂದು ಹೊಸ ಪ್ರದೇಶಕ್ಕೆ ಹೋದಾಗೆ ನಮಗೆ ಚಿತ್ರಣ ಆಗುತ್ತೆ. ಹಾಗೆ ಪ್ರಾಸವಾಗಿ ನಾವು ಹೋಗ್ತಾ ಇದ್ದಾಗೆ ಅದ್ಭುತವಾದ ಬಹುಶಃ ನಮಗೆ ಮೈಸೂರು ಮಹಾರಾಜರ ಕಾಲಘಟ್ಟದಲ್ಲಿ ಕಟ್ಟಿರುವಂತಹ 17ನೇ ಶತಮಾನದ ಗೇಟ್ಗಳು, ಕಮಾನುಗಳು ನಮಗೆ ಸಿಗ್ತವೆ, ಹೆಬ್ಬಾಗಿಲುಗಳು ಸಿಗ್ತವೆ. ಅದ್ಭುತವಾದ ಹೆಬ್ಬಾಗಿಲು, ನಮಗೆ 4 ಹೆಬ್ಬಾಗಿಲುಗಳು ತುಂಬಾ ವಿಶೇಷವಾಗಿ ಕಂಡು ಬರ್ತವೆ. ಇನ್ನು ಬಾಕಿ 3 ಬಹಳ ಚಿಕ್ಕ ಹೆಬ್ಬಾಗಿಲುಗಳಾಗ್ತವೆ. ನಮಗೆ 5ನೇ ಹೆಬ್ಬಾಗಿಲುವರೆಗೂ ಸರಾಗವಾಗಿ ಹೋಗ್ಬೋದು. ಅದರ ಮೇಲ್ಗಡೆ ಹೋಗ್ಬೇಕಾದಾಗ ಸ್ವಲ್ಪ ಇಳಿಜಾರಾಗಿರುತ್ತೆ, ಕಠಿಣವಾಗಿರುತ್ತೆ. ಆದ್ರೆ ಎಂಥ ರಾತ್ರಿಯಲ್ಲೂ ಹೋಗ್ಬೋದಾದಂತ ಒಂದು ಬಿಳಿಯ ಪಟ್ಟೆ ಇದೆ, ಅದು ವಿಶೇಷವಾಗಿದೆ. ಈ ಬೆಟ್ಟದ ಮೇಲ್ಗಡೆ ನಾವು ಹೋಗ್ತಿದ್ದಾಗೆ ಅಲ್ಲಲ್ಲಿ ಕೊಳಗಳು ನಮಗೆ ಸಿಗ್ತವೆ. ಕೊಳ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಕಟ್ಟೆ ರೀತಿಯಲ್ಲಿ ಇಟ್ಟಿಗೆಯ ದೊಡ್ಡ ಇಟ್ಟಿಗೆಯಲ್ಲಿ ಆವೃತವಾಗಿರುವಂತಹ 2 ಪ್ರಮುಖ, ನಮಗೆ 3 ಕಟ್ಟೆ ಅಥವಾ ಕೊಳ ಅಂತೇವೆ ಸಿಗ್ತವೆ. ಅದನ್ನ ಹೊರತುಪಡಿಸಿದ್ರೆ ನಾವು ಮೇಲ್ಗಡೆ ಹೋಗ್ತಿದ್ದಾಗೆ 2 ಬಾವಿಗಳು ಸಿಗ್ತವೆ. ಅದಕ್ಕೆ ನಾವು ಪುರಾಣ ಕಥೆಗಳನ್ನ ಒಂದಷ್ಟು ಹಚ್ತಾರೆ ಜನ. ಪಾಂಡವರು ವನವಾಸ ಇದ್ದಾಗ ಭೀಮ ಮಂಡಿಯಲ್ಲಿ ಆ ಬಾವಿಗಳನ್ನ ತೋಡ್ದ ಅಂತ. ಆದ್ರೆ ಇತಿಹಾಸವಾಗಿ ನೀರಿನ ಒಂದು ಸಮಸ್ಯೆಯನ್ನ ನೀಗಿಸ್ಕೊಳ್ಳೋದಕ್ಕೆ ಆ ಕಲ್ಲಲ್ಲಿ ಕೊರೆದು 2 ಬಾವಿಗಳನ್ನ ಮಾಡಿದ್ದಾರೆ. ಆದ್ರೆ ಒಂದು ಬಾವಿಲಿ ಸದಾ ನೀರು ಇರೋದಿಲ್ಲ. ವರ್ಷದ ಎಲ್ಲಾ ಕಾಲದಲ್ಲೂ ನೀರನ್ನ ನಾವು ಈ ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ಬಾವಿ, ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ಎಡಭಾಗದಲ್ಲಿ ಸಿಗುವಂತ ಕಲ್ಲು ಬಾವಿಯಲ್ಲಿ ನಮಗೆ ಸಿಗುತ್ತೆ. ಎಂತ ಬೇಸಿಗೆಯಲ್ಲೂ ನೋಡಿ ಆ ಕಲ್ಲಿನ ಆ ಒಂದು ತಂಪು, ತಣ್ಣಗಿರುತ್ತೆ ನೀರು. ಇವತ್ತಿಗೂ ಕೂಡ ಒಂದಷ್ಟು ರಾಯಸಮುದ್ರ ಗ್ರಾಮದವರು ಹಬ್ಬ ಹರಿದಿನಗಳಲ್ಲಿ ಅಲ್ಲೇ ಹೋಗಿ ಕಲ್ಲು ಸೇವೆ ಅಂತ ಹೇಳಿ ಕಲ್ಲ ಮೇಲೆ ಊಟ ಮಾಡಿ ಬರುವಂತಹ ಪದ್ಧತಿಯು ಕೂಡ ಇದೆ. ಅಲ್ಲಿ ಮುತ್ಕದ ಮರಗಳಿಗೂ ಕೂಡ ಒಂದಷ್ಟು ಪುರಾಣ ಕಥೆಗಳನ್ನ ಕಟ್ಟಿದ್ದಾರೆ. ಈ ಮುತ್ಕದ ಎಲೆಗಳನ್ನ ಬಳಸ್ತಾ ಇದ್ರು ಅಂತೆಲ್ಲ. ನಾವಲ್ಲಿ ಹೋಗ್ತಾ ಇದ್ರೆ ಸಾಕು, ಅದು ಕೈವಲೇಶ್ವರ ದೇವಾಲಯ ಅನ್ನೋದು ಎಲ್ಲರ ಮಾತಾಗಿರ್ತಕ್ಕಂಥದ್ದು. ಆದ್ರೆ ಆ ಗರುಡಗಂಬವನ್ನು ನೋಡಿದ್ರೆ ಅಲ್ಲಿ ಬಹುಶಃ ನಾರಾಯಣ ಸ್ವಾಮಿ ದೇವಾಲಯವಿದ್ದು ನಂತರ ಕಾಲದಲ್ಲಿ ಆ ಕೈವಲೇಶ್ವರ ದೇವಾಲಯ ಆಗಿದೆ. ನಂದಿ ಮತ್ತೆ ಭೃಂಗಿ ಶಿಲ್ಪಗಳು ಬಹಳ ಮನೋಜ್ಞವಾಗಿ ಕಾಣ್ತವೆ. ಆತ್ಮೀಯರೇ, ಏನೇ ಆಗ್ಲಿ ಆ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ. ಅಲ್ಲಿಂದ ನಾವು ನೋಡಿದ್ರೆ ಮೇಲುಕೋಟೆ, KRS ಅಂದ್ರೆ ಕನ್ನಂಬಾಡಿ ಕಟ್ಟೆ, ಶ್ರವಣಬೆಳಗೊಳ ಬೆಟ್ಟಗಳು ಬಹಳ ಅರಿಕಣ್ಣಿನಿಂದ ನೋಡುವಂತಹ ಅದ್ಭುತವಾದ ದೃಶ್ಯವೂ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ದೇವಸ್ಥಾನದ ದಕ್ಷಿಣಕ್ಕೆ ಮದ್ದಿನ ಮನೆಯ ಪಕ್ಕ ಇರತಕ್ಕಂತಹದ್ದು ಮಡಿಕೆಗಳನ್ನ ಮಾಡತಕ್ಕಂತಹ ಒಂದಷ್ಟು ಪ್ರದೇಶ ನಮ್ಗೆ ಸಿಗುತ್ತೆ. ಅಲ್ಲೇ ಕೂಡ ಈ ಫೌಂಡೇಶನ್ ಹಾಕಿರ್ತಕ್ಕಂಥದ್ದು ರಾಜರ ಆಳ್ವಿಕೆ ಅಥವಾ ಸಾಮಂತ ವಾಸ ಇದ್ದ ಮನೆಗಳ ಅವಶೇಷಗಳು ಕೂಡ ನಮ್ಗೆ ಸಿಗುತ್ತೆ. ಅದರ ಪೂರ್ವಕ್ಕಾದಾಗೆ ಒಂದು ಖಾಲಿ ಯಾವುದೇ ಶಿಲ್ಪವಿಲ್ಲದ ಒಂದು ದೇವಾಲಯವು ಸಿಗುತ್ತೆ. ಗರುಡಗಂಬನು ಕೂಡ ಒಂದು 17-18 ಅಡಿ 20 ಅಡಿ ಇರ್ತಕ್ಕಂಥ ಒಂದು ಗರುಡಗಂಬನು ಕೂಡ ನಮಗೆ ಕಂಡು ಬರುತ್ತೆ.
ಇವತ್ತಿಗೂ ಕೂಡ ಅಲ್ಲಿ ಈ ನಿಧಿ ಕದಿಯುವಂಥವ್ರು ಬಹಳಷ್ಟು ಹಾಳು ಮಾಡಿದ್ದಾರೆ. ನಾವು ನೋಡಿದ 30 ವರ್ಷದ ಚಿತ್ರಣಕ್ಕೂ ಆ ಗೋಪುರದೊಳಗೆಲ್ಲ ಎಲ್ಲ ನಿಧಿಗೋಸ್ಕರ ಅಗದಿದ್ರು. ನಮಗೂ ಕೂಡ ಬ್ರಿಟಿಷ್ ರಾಣಿಯ ಒಂದು ಲೋಟ ಕೂಡ ನಮಗೆ ಅದು ಸಿಕ್ಕಿದೆ. ಇವೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ಇತಿಹಾಸ ಪರಂಪರೆಯನ್ನು ಉಳಿಸೋದ್ರಲ್ಲಿ ಅದು ಇತಿಹಾಸಕಾರರಿಗೆ ಹೆಚ್ಚು ಸಿಕ್ಕಿಲ್ಲ. 18ನೇ ಶತಮಾನ ಅಂತ ಆರ್ಕಿಯಾಲಜಿಲಿ ಎಂಟ್ರಿ ಆಗಿದೆ. ಆದರೆ ನಮಗೆ ಶಾಸನಗಳ ಆಧಾರದ ಮೇಲೆ, ದೇವಾಲಯ ಗೋಡೆಯ ಭಿತ್ತಿಯ ಮೇಲೆ ಇರ್ತಕ್ಕಂಥ ಶಾಸನ, ಬಂಡೆ ಶಾಸನಗಳ ಆಧಾರದ ಮೇಲೆ ಅದು 15ನೇ ಶತಮಾನಕ್ಕೆ ಸಂಬಂಧಪಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ. ಎಂಥ ರಮಣೀಯ ದೃಶ್ಯ ಗೊತ್ತಾ ಅದು. ನಿಜವಾಗ್ಲೂ ಒಂದು ಕಡೆ ಅರ್ಧಚಂದ್ರಾಕೃತಿಯಲ್ಲಿ ಉತ್ತರಕ್ಕೆ ಅರಣ್ಯ ಪ್ರದೇಶ, ಮಳೆಗಾಲದಲ್ಲಂತೂ ಹಸಿರುವನ ತುಂಬುತ್ತೆ. ಇನ್ನೊಂದು ಕಡೆ ಗದ್ದೆ, ಬಯಲು, ತೋಟಗಳು, ಮನಸ್ಸು ಬಹಳ ಸೂರಿಗೊಳ್ಳುವಂತಹ ಅತ್ಯಂತ ಸುಂದರ ತಾಣ. ಇದೊಂದು ಅದ್ಭುತವಾದ ಯಾತ್ರಾ ಸ್ಥಳ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಅರಣ್ಯ ಇಲಾಖೆಗೆ ಸೇರಿದೆ, ಕಡಿದಾದ ಜಾಗ ಆಗಿದೆ. ಹಾಗಾಗಿ ಯಾತ್ರಿಕರು ಒಂದಷ್ಟು ಕಡಿಮೆ ಬರೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇತ್ತೀಚಿನ ಕೆಲವು ಪುಂಡು ಪೋಖ್ರಿಗಳು ಆ ಮೇಲಿಂದ ದಪ್ಪ ಕಲ್ಲನ್ನು ಕೆಳಗಡೆ ದೂಕಿ ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಡಬೇಡಿ, ಇತಿಹಾಸವನ್ನು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನಾವು ಹಿಂಬದಿಯನ್ನು ಹೋಗ್ತಾ ಇದ್ದಾಗೆ ನಾರಾಯಣದುರ್ಗದ ಕೈವಲೇಶ್ವರ ದೇವಾಲಯದ ಹಿಂಬದಿ ಕಡಿದಾದ ಜಾಗ. ಕೈವಲೇಶ್ವರ ದೇವಾಲಯದ ಹಿಂಬದಿಯಲ್ಲಿ ಒಂದು ಕೋಟೆ ಒಂದು ಸಿಗುತ್ತೆ. ಸುಮಾರು 20-25 ಅಡಿ ಎತ್ತರ ಇದೆ. ದಪ್ಪ ಒಂದು 8-10 ಅಡಿ ದಪ್ಪ ಇರುವಂತಹ ಕೋಟೆ ಎತ್ತರದ ಮೇಲ್ಗಡೆ ಇರ್ತಕ್ಕಂಥದ್ದು. ಅದನ್ನ ಹೋಗ್ತಿದ್ದಾಗೆ ಅಲ್ಲಿ ಬದುಕದೇಸಿ ಕಲ್ಲು ಅಂತ ಕರೀತಾರೆ, ಒಕ್ಕರಸನ ಕಲ್ಲು ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಶತ್ರುಗಳನ್ನ, ದೇಶದ್ರೋಹಿಗಳನ್ನ, ಕಳ್ಳರನ್ನ, ಕಾಕರನ್ನ ಅಲ್ಲಿಂದ ತಳ್ತಾ ಇದ್ರು ಆ ಪ್ರಪಾತಕ್ಕೆ. ಅದೊಂದು ದೊಡ್ಡ ಸುಸೈಡ್ ಸ್ಪಾಟ್ ಕೂಡ ಆಗ್ಬಿಟ್ಟಿದೆ ಇತ್ತೀಚೆಗೆ. ಕೆಲವರು ನೊಂದವರೋಗಿ ದಯವಿಟ್ಟು ಅಂತ ಹೇಡಿಗಳು ಅಂತ ಕೆಲಸವನ್ನು ಮಾಡಬೇಡಿ. ಅದ್ಭುತವಾದ ಮನೋಜ್ಞವಾದ ಈ ಪ್ರಕೃತಿಯ ಇತಿಹಾಸವನ್ನು ನಾವೆಲ್ಲ ಉಳಿಸೋಣ ಆತ್ಮೀಯರೇ. ಆ ಸೌಂದರ್ಯನೇ ಬೇರೆ. ಕೆಳಗಿಂದ ಹತ್ತೋದಕ್ಕೆ ಒಂದು 45 ನಿಮಿಷ 50 ನಿಮಿಷದಲ್ಲಿ ಹತ್ಬೋದು, 1 ಗಂಟೆ ಸರಾಸರಿ. ಅತಿ ವಯಸ್ಸಾದವರು ಹತ್ತೋದಕ್ಕೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಈ ನಾರಾಯಣದುರ್ಗ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂತಹ ಅದ್ಭುತವಾದ ಒಂದು ದುರ್ಗಮವಾದ ಬೆಟ್ಟ, ಕೋಟೆ ಕೊತ್ತಲೆಯನ್ನು ಹೊಂದಿರುವಂತಹ ಬೆಟ್ಟ. ಇದನ್ನ ಒಂದು ಸಣ್ಣದಾಗಿ ಪರಿಚಯ ಮಾಡಿದಾಗ ಒಂದು ಪತ್ರಿಕೆಯಲ್ಲಿ ಹಿರಿಯರು, ನನ್ನ ಹಿತೈಷಿಗಳು, ಮೈಸೂರಿನ ಒಬ್ರು ಪತ್ರಿಕಾ ಮಾಧ್ಯಮದವರು ತುಂಬಾ ಸಹಾಯ ಮಾಡಿ ಇದೆ ಪತ್ರಿಕೆಗೆ ಹಾಕಿದ್ದಾರೆ. ಬೆಳಕಿಗೆ ಬರಲಿ, ನಮ್ಮ ಸುತ್ತಮುತ್ತ ನಮ್ಮ ಜನರೆಲ್ಲ ನೋಡ್ಲಿ ಎನ್ನುವ ಒಂದಷ್ಟು ವಿಷಯವನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೇನೆ. ಇನ್ನೂ ಬಹಳಷ್ಟಿದೆ ಹೇಳೋದಕ್ಕೆ, ವಿಚಾರ ಬಹಳಷ್ಟಿದ್ರು ಬಹುಶಃ ಅಲ್ಲಿ ಕೇಳುವಂತಹ ಒಂದಷ್ಟು ತಾಳ್ಮೆಗಳು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪದರಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಮಸ್ಕಾರ, ಜೈ ಹಿಂದ್.